ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಮಗಳು ಸ್ಕೂಲಿಂದ ಬಂದು ಅವಳಿಗೆ ಹಾಲು ರೆಡಿ ಮಾಡಿದೆ. ಅವಳಿಗೆ ತಿಂಡಿ ಏನು ಬೇಡ ಅಂತೆ, ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿದ್ಲು. ನಾನು ಸೌತೆಕಾಯಿ ದೋಸೆ ಎಲ್ಲ ಮಾಡಿಟ್ಟಿದ್ದೆ, ಅವಳು ತಿನ್ನೋದಿಲ್ಲ ಅಂತ ಹೇಳಿದ್ಲು. ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೌತೆಕಾಯಿ ದೋಸೆ. ಆದರೆ ಏನು ಮಾಡೋದು, ಬೇರೆ ಕುರ್ಕುರೆ ತಿಂಡಿ ಎಲ್ಲ ಉಂಟು, ಅವಳು ತಿಂದರೆ ತಿನ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಒಂದು ಹಾಲು ರೆಡಿ ಮಾಡಿದೆ, ಯಾಕಂದರೆ ನಾನೀಗ ಮಹಾಲಕ್ಷ್ಮಿ ದಾಮೋದರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೇನೆ. ಯಾಕಂದರೆ ಇವತ್ತಿಂದ ಅಲ್ಲಿ ಭಗವದ್ಗೀತೆ ಪಠಣ ಮಾಡ್ತಾರೆ. ಈಗ ಒಂದು 4 ದಿನ ನಂತರ ಗೀತಾ ಜಯಂತಿ ಅಲ್ವಾ, ಸೊ ಗೀತಾ ಜಯಂತಿ ದಿವಸ ಎಂಡ್ ಮಾಡ್ತಾರೆ. ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಅಂತೆ. ಪ್ರತಿ ವರ್ಷ ನಾನು ಹೋಗ್ತೇನೆ ಅಲ್ಲಿ. ಸೊ ಇವತ್ತು ಕೂಡ ಅಲ್ಲಿ ಹೊರಡ್ಲಿಕ್ಕೆ ರೆಡಿ ಆದೆ, ಈಗ ಹೋಗಿ ಬರ್ತೇನೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಏನು ವಿಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂದರೆ ಸಂಜೆ ಟೈಮು, ನಮ್ಮ ಮನಗಂಗೆ ಸ್ಟಡಿ ಟೈಮ್ ಅದು. ಅವಳು ಹೋಮ್ವರ್ಕ್ ಇರುತ್ತೆ, ಓದೋದಿರುತ್ತೆ. ಹಾಗಾಗಿ ಅವಳು ಇದ್ದಾಗ ನಾನು ಹೆಚ್ಚಾಗಿ ಯಾವುದೂ ವಿಡಿಯೋ ಮಾಡೋದಿಲ್ಲ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾಯಿತು. ಒಂದು ಸಲ ಈಗ ನೀಟಾಗಿ ಒಂದು ಕಿಚನ್ ಕಟ್ಟೆನ ಒಂದು ಸಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಬಿಡೋದು ಆಯಿತು. ಯಾಕಂದರೆ ನಮ್ಮ ಸಲುವಾಗಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಹಾಗಾಗಿ ನಾನು ಅವಳಿದ್ದಾಗ ವಿಡಿಯೋ ಶೂಟ್ ಮಾಡೋದಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನೋಡಿ ಬಾಳೆಕಾಯಿ ದಿಂಡು ಜ್ಯೂಸ್ ಮಾಡೋಣ ಅಂತ ಹೇಳಿ ಇದು ಕಟ್ ಮಾಡಿ 2-3 ದಿನ ಆಗಿತ್ತು. ಸೊ ಆದರೂ ಹಾಳಾಗಿಲ್ಲ, ಚೆನ್ನಾಗಿತ್ತು. ಅದು ಕಲರ್ ಮಾತ್ರ ಚೇಂಜ್ ಆಗಿದೆ ಜ್ಯೂಸಿಂದು. ಎಲ್ರಿಗೂ ಚಂಪಾಷಷ್ಠಿಯ ಶುಭಾಶಯಗಳು. ಇವತ್ತು ಚಂಪಾಷಷ್ಠಿ, ನಾಗದೇವತೆಯ ಆರಾಧನೆ ಮಾಡೋ ದಿನ. ಎಲ್ಲ ನಾಗರಕಟ್ಟೆಗಳಲ್ಲಿ ಪೂಜೆ ಆಗುತ್ತೆ. ಹಾಗೆ ನಮ್ಮ ನಾಗರಕಟ್ಟೆನೂ ಇದೆ, ನಮ್ಮನೆ ನಾಗರಕಟ್ಟೆಗೂ ಪೂಜೆ ಆಗುತ್ತೆ. ನಾನಿವತ್ತು ಈಗ ಬ್ರೇಕ್ಫಾಸ್ಟಿಗೆ ನಾನು ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬನ್ನಿ ಒಗ್ಗರಣೆ ಅವಲಕ್ಕಿ ಮಾಡ್ಕೊಳ್ಳೋಣ. ಇವತ್ತು ಕಿಚಡಿ ನೈವೇದ್ಯ ದೇವರಿಗೆ, ನಾಗದೇವರಿಗೆ. ಹಾಗಾಗಿ ಕಿಚಡಿಗೂ ಕೂಡ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂಥೇಳಿ ಒಗ್ಗರಣೆ ಹಾಕ್ತಾಯಿದ್ದೆ. ಸಾಸಿವೆ, ಕರಿಬೇವು ಮತ್ತು ಹಸಿಮೆಣಸು, ಶೇಂಗಾ ಎಲ್ಲ ಹಾಕಿ ಒಗ್ಗರಣೆ ಮಾಡಿದೆ. ಇದು ನಮ್ಮ ಅನಗಂಗೂ ಇಷ್ಟ ಆಗ್ತದೆ, ಆದರೆ ಅವಳಿಗೆ ಇಷ್ಟ ಯಾವುದು, ಕಷ್ಟ ಯಾವಾಗ ಅಂಥೇಳಿ ಗೊತ್ತಾಗೋದಿಲ್ಲ. ಕಿಚಡಿಯೂ ಕೂಡ ಮಾಡಿಕೊಂಡೆ ನೈವೇದ್ಯಕ್ಕೆ, ನಾಗದೇವರ ಪೂಜೆಗೆ ನೈವೇದ್ಯಕ್ಕೆ. ಸಾಧಾರಣವಾಗಿ ಎಲ್ಲ ಕಡೆಯಲ್ಲೂ ನಮ್ಮ ಕಡೆ ನೈವೇದ್ಯಕ್ಕೆ ಕಿಚಡಿನೇ ಮಾಡ್ತಾರೆ. ನಾನು ನಾಗರಕಟ್ಟೆಗೆ ಹೋಗಲಿಕ್ಕೆ ಈ ರೀತಿ ಸಿಂಪಲ್ಲಾಗಿ ಸಾರಿ ಉಟ್ಕೊಂಡು ರೆಡಿ ಆದೆ. ಅಲ್ಲಿ ಈಗ ಹೋಗೋಣ. ನಮ್ಮ ಹಳೆ ಮನೆ ಹತ್ರ ನಾಗರಕಟ್ಟೆ ಇರೋದು. ಪೂಜೆ ಹೇಗಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ಕೊಂತ ನಿಂತ್ಕೊಂಡಿದ್ರು. ಅವರು ನಮ್ಮ ದೊಡ್ಡ ಬಾವ, ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಅವ್ರ ಯೋಗಕ್ಷೇಮನ ಎಲ್ಲರೂ ವಿಚಾರಿಸ್ಕೊಂಡ್ರು. ಅಂದರೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಬಂದಿದ್ದರು. ಹಾಗಾಗಿ ಎಲ್ಲರೂ ಅವ್ರ ಜೊತೆ ಮಾತಾಡ್ತಾ ಇದ್ದರು. ನೋಡಿ ನಾಗರ ಪೂಜೆ ಹೇಗಾಗತ್ತೆ ಅಂಥೇಳಿ. 10 ಗಂಟೆ ಬರ್ತೀನಿ ಅಂತ ಹೇಳಿದರು, ಬಟ್ 10:15 ಆಗಿತ್ತು. ಹಾಗಾಗಿ ಎಲ್ಲರೂ ಕಿಚಡಿ ನೈವೇದ್ಯಕ್ಕೆ ತಂದಿಟ್ಟಿದ್ರು. ಹರಿವಾಣ, ಆರತಿ ಹರಿವಾಣ ಎಲ್ಲ ಆಯಿತು. ನೋಡಿ ನಮ್ಮ ನಾಗದೇವರು ಯಾವ ರೀತಿ ಅಲಂಕಾರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂಥೇಳಿ. ನೋಡಿ ನೀವು ಕೂಡ ನೋಡಿ ಧನ್ಯರಾಗಿ. ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆದೆ. ಇವತ್ತಿನ ಔಟ್ಫಿಟ್ ಇವತ್ತು ನಮ್ಮನೆ ಹತ್ರ 2 ಪಾಲ್ಕಿ ಬರುತ್ತೆ. ಹಾಗಾಗಿ ನಾನು ರಂಗೋಲಿ ಹಾಕ್ತಾಯಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ರಂಗೋಲಿ ಎಲ್ಲ ಹಾಕಿದೆ. ಯಾಕಂದರೆ ಚಂಪಾಷಷ್ಠಿ ಮತ್ತು ವನಭೋಜನ ಮತ್ತು ತೇರಾಗತ್ತಲ್ವ, ಅದ್ರ ಮಾರದಿನ ಆಗಸ್ಟ್ 2 ಪಾಲ್ಕಿ ಬರ್ತದೆ. ಇಲ್ಲಾಂದರೆ ದಶಮಿಗೆ ಪ್ರತಿ ದಶಮಿಗೆ ಕೂಡ ಪಾಲ್ಕಿ ಬರ್ತದೆ. ನಾನು 2 ದೇವ್ರು ಬರ್ತದೆ ಅಂಥೇಳಿ 2 ದೇವರಿಗೆ ಹರಿವಾಣನ ರೆಡಿ ಮಾಡಿಕೊಂಡೆ. ನಮ್ಮನೆಯವರು ಬೆಳಿಗ್ಗೆನೇ ಹೂವು, ಹಣ್ಣು, ಕಾಯಿ ಎಲ್ಲ ತಂದಿಟ್ಟಿದ್ರು. ಗುಡ್ ಈವ್ನಿಂಗ್. ಈಗ ಪಾಲ್ಕಿ ಬರ್ತದೆ, ದೇವಸ್ಥಾನದ ಪಾಲ್ಕಿ. ಹಾಗಾಗಿ 2 ಪಾಲ್ಕಿ ಬರ್ತದೆ. ಸೊ 2 ಹರಿವಾಣನೂ ರೆಡಿ ಮಾಡಿಟ್ಟೆ. ಇದೊಂದು ದೇವರಿಗೆ, ಇದೊಂದು ದೇವರಿಗೆ 2 ಹರಿವಾಣ ರೆಡಿ ಆಯಿತು. ಈಗ ಪಾಲ್ಕಿ ಬರೋದಷ್ಟೇ ಇದೆ. ಪಾಲ್ಕಿ ದೇವರು ಬೇಗ ಬರ್ತದೆ ಅಂತ ಹೇಳಿ ನಾನು ಮೊದಲೇ ನೀರು ಹಾಕಿರಲಿಲ್ಲ. ಸೊ ಆಮೇಲೆ ಎಲ್ಲ ರೆಡಿ ಆದಮೇಲೆ, ಅಂದರೆ ಹರಿವಾಣ ಎಲ್ಲ ರೆಡಿ ಮಾಡಿದ್ರು ಕೂಡ ಪಾಲ್ಕಿ ಬರಲಿಕ್ಕೆ ಲೇಟ್ ಆಯಿತು.
ಲಾಸ್ಟಿಗೆ ಒಂದು ಮನೆ ಅಲ್ಲಿ ಕಟ್ಟೆ ಇದೆ, ಅಲ್ಲಿ ಆ ಕಟ್ಟೆ ಮೇಲೆ ಕೂತ್ಕೊಳ್ತದೆ. ಅಲ್ಲಿ ಕೂತ್ಕೊಂಡಾದಮೇಲೆ ಒಂದೊಂದೇ ಮನೆಗೆ ಬರ್ತದೆ. ಈಗ ನೋಡಿ ನಾನು ಹರಿವಾಣ ತೊಗೊಂಡು ಹೋದೆ. ಎಲ್ಲರೂ ಕೂಡ ನಮ್ಮ ಮನೆ ನಮ್ಮ ಅಕ್ಕಂದಿರೆಲ್ಲ ಸಿಸ್ಟರ್ಸ್ ಎಲ್ಲ ಹರಿವಾಣ ಕೊಡೋದು. 2 ಹರಿವಾಣ ಮಾಡಿದೆ. ಅಂದರೆ 2 ಕಡೆ ಒಂದೇ ಆ ಕಡೆ ಒಂದು ಈ ಕಡೆ ಒಂದು ನಿಂತ್ಕೊಳ್ತದೆ ದೇವರು. ಸೊ ನಾನು ಈ ಕಡೆ ಕೊಟ್ಟೆ, ನನ್ನ ಮಗಳಿಗೆ ಆ ಕಡೆ ಹೋಗ್ಕೊಡು ಅಂತ ಹೇಳಿದೆ. ದೇವರಿಗೆ ಹಣ್ಣು ಕಾಯಿ ಎಲ್ಲ ಕೊಟ್ಟಾಯಿತು. ಎಷ್ಟು ಖುಷಿ ಆಗ್ತದಲ್ವಾ, ದೇವರು ಊರಿಗೆ ಬರೋದು, ಕೇರಿಗೆ ಬರೋದು, ಮನೆ ಬಾಗಿಲಿಗೆ ಬರೋದು ಅಂದರೆ ನಮಗಂತೂ ತುಂಬ ಖುಷಿನೇ ಖುಷಿ. ಅಂತೂ ಪಾಲ್ಕಿ ಮುಂದ್ಗಡೆ ಹೋಯಿತು, ನಾವು ಮನೆಗೆ ಬಂದ್ವಿ. ಇವತ್ತು ಮಧ್ಯಾಹ್ನದ ಊಟ ದೇವಸ್ಥಾನಕ್ಕೆ ಹೋಗಿದ್ವಿ, ಚಂಪಾಷಷ್ಠಿ. ಇವತ್ತು ನಮ್ಮ ಮುಖ್ಯ ಪ್ರಾಣಾಂತರ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಪುನರ್ ಪ್ರತಿಷ್ಠಾ ವರ್ಧಂತಿ ಇತ್ತು. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಕೂಡ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆ ಎಲ್ಲ ನೋಡಿ ಅಲ್ಲಿ ಭೋಜನ ಪ್ರಸಾದನೂ ಇತ್ತು, ಊಟ ಮಾಡಿಕೊಂಡೇ ಬಂದ್ವಿ. ಹಾಗಾಗಿ ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ. ಈಗ ಅಡುಗೆ ಮಾಡಬೇಕು. ಈಗ ರಾತ್ರಿ ಅಡುಗೆ ಮಾಡೋದು ಸ್ವಲ್ಪ ಬೇಜಾರೇ, ಯಾಕಂದರೆ ಡೈಲಿ ರಾತ್ರಿ ಅಡುಗೆ ಮಾಡೋದಿರಲಿಲ್ಲ. ಯಾವಾಗಲಾದರೂ ಚಪಾತಿ ರೊಟ್ಟಿ ಇಷ್ಟೇ ಮಾಡೋದಿತ್ತು. ಆದರೆ ಇವತ್ತು ಏನೂ ಮಾಡಿರಲಿಲ್ಲ ಅಂದರೆ ಏನೂ ಮಾಡಿರಲಿಲ್ಲ. ಈಗೆಲ್ಲ ಮಾಡಬೇಕು. ಈಗ ಸಿಂಪಲಾಗಿ ಮಾಡ್ತೇನೆ, ಎಂಥದ್ದು ಹೆಚ್ಚಿಗೆ ಏನು ಮಾಡೋದಿಲ್ಲ. ಈಗ ವೈಟ್ ರೈಸ್ ಮಾಡ್ತೇನೆ, ಆಮೇಲೆ ವೈಟ್ ರೈಸಿಗೆ ಇಟ್ಟಿದೆ. ಆಮೇಲೆ ಒಂದು ಟೊಮೆಟೊ ನೀರು ಸಾರು ಮಾಡ್ತೇನೆ. ಆಮೇಲೆ ಹೆಸರು ಕಾಳಿದೆ, ಹೆಸರು ಕಾಳಿದು ಉದುರು ಪಲ್ಯ ಮಾಡೋಣ ಅಂಥೇಳಿ ಮೊಳಕೆ ತರಿಸಿದ್ದು ಕಾಳಿತ್ತು, ಅದನ್ನ ಸ್ವಲ್ಪ ಇಟ್ಕೊಂಡಿದ್ದೆ. ಅದ್ರ ಪಲ್ಯ ಮಾಡೋದು ಅಷ್ಟೇ. ಈಗ ಒಂದೊಂದಾಗೆ ಮಾಡೋಣ ಬನ್ನಿ. ವೈಟ್ ರೈಸಿಗೆ ಸಿಂಪಲ್ಲಾಗಿ ಒಂದು ಟೊಮೆಟೊ ಸಾರು ಮಾಡಿದೆ. ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ ಈ ಸಾರು, ತುಂಬ ಸಿಂಪಲ್ಲು. ಮತ್ತು ಮೊಳಕೆ ಕಾಳಿತ್ತು, ಮೊಳಕೆ ಕಾಳಿಂದು ಬಾಜಿ ಮಾಡ್ಕೊಳ್ಳಿಗಿಟ್ಟೆ. ಹೆಸರು ಕಾಳು, ಮೊಳಕೆ ತೆಗೆಸಿದ್ದ ಹೆಸರು ಕಾಳಿನ ಪಲ್ಯ ತುಂಬ ಹೆಲ್ದಿ ಅಲ್ವಾ, ಸೊ ಹಾಗಾಗಿ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಇರುವಂಗಿಲ್ಲ, ಊಟ ಮಾಡಿದ ಪಾತ್ರೆ ಎಲ್ಲ ತೊಳಿಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಪಾತ್ರೆಗಳನ್ನು ತೊಳೆದು ಇವತ್ತು ತುಂಬ ಬ್ಯುಸಿ ಇದೆ. ಯಾಕಂದರೆ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಅಂಗಳ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ದೇವ್ರ ಪಾಲ್ಕೆ ಎಲ್ಲ ಬರುತ್ತಲ್ವ, ಹಾಗಾಗಿ ಆಯಿತು. ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು. ಜಸ್ಟ್ ತೊಳೆದೆ. ಈಗ ಕಿಚನ್ ಕಟ್ಟಿನ ಒಂದ್ಸಲ ನೀಟಾಗಿ ಒರೆಸ್ಕೊಳ್ತೇನೆ. ನನ್ನ ಮಗಳಿಗೆ ಇವತ್ತು ಗಂಟಲು ನೋವಂತೆ ಸ್ವಲ್ಪ, ಹಾಗಾಗಿ ಬಿಸಿನೀರು ಕಾಯಿಸ್ಕೊಡು ಅಂತ ಹೇಳಿದ್ವಿ. ನಮ್ಮ ಮನೆಗೆ ಹಂಗೆ ಸ್ವಲ್ಪ ಥಂಡಿ ಆದಂಗೆ ಆಗಿದೆ ಇವತ್ತು, ಗಂಟಲಿಗೆ ಸ್ವಲ್ಪ ನೋವಂತೆ, ಹಾಗಾಗಿ ಬಿಸಿನೀರು ಕಾಯಿಸ್ಕೊಡು ಅಂತ ಹೇಳಿದ್ರು. ಈಗ ಕಾಯಿಸ್ಕೊಡ್ಬೇಕು ಅವಳಿಗೆ. ಅದು ಬಟಾಟೆ ಚುಡುವ ತೊಗೊಂಡು ಬಂದಿದ್ವಿ, ಅದು ತಿಂದ ತಕ್ಷಣ ಹಾಗೆ ಆಗ್ತದೆ. ಒಂದು 2 ಸಲ ಈಗ ಟ್ರೈ ಮಾಡಿ ನೋಡಿದ್ವಿ. ಒಂದು ಸಲ ಮೊದಲು ಒಂದು 15 ದಿನಕ್ಕೆ ಒಂದು ಸಲ, 15 ದಿನ ಮೊದಲು ಒಂದು ಸಲ ತೊಗೊಂಡು ಬಂದಿದ್ವಿ. ಅದು ತಿಂದ ಮೇಲೆ ಅವಳಿಗೆ ಥಂಡಿ ಆಯಿತು. ಈ ಸಲ ತಂದಾಗಲೂ ಥಂಡಿ ಆಯಿತು. ಬಟಾಟೆ ಚುಡುವೆಗೆ ಮತ್ತೆ ಅವಳಿಗೆ ಆಗೋದಿಲ್ಲ ಏನೋ, ಥಂಡಿ ಆಗ್ತಾ ಇದೆ, ನೋಡಬೇಕು. ಈಗ ಎಲ್ಲ ಕಡೆಗೆ ಕ್ಲೈಮೇಟ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಉಂಟು. ಸ್ವಲ್ಪ ಚಳಿ, ಸ್ವಲ್ಪ ಬಿಸಿಲು, ಮಳೆ ಏನಿಲ್ಲ, ಈಗ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ನಮಗೂ ಇಲ್ಲಿ ಚೇಂಜ್ ಆಗ್ತದೆ, ಎಲ್ಲ ಆರೋಗ್ಯದಲ್ಲಿ ಏರುಪೇರು. ಎಲ್ಲ ಕೆಲಸ ಮುಗಿಸ್ಕೊಂಡೆ, ನೀಟಾಗಿ ಕಿಚನ್ ಕಟ್ಟೆನ ಒಂದು ಸಲ ಒರೆಸ್ಕೊಂಡೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.